ಇನ್ನು ಹಾಸನದಲ್ಲಿ ಸೂರುಗಳಿಗೆ ಮಳೆರಾಯ ಸಂಕಷ್ಟ ತಂದಿಟ್ಟಿದ್ದಾನೆ. ಸಕಲೇಶಪುರದಲ್ಲಿ ಅಂಗಡಿ ಕುಸಿದಿದೆ, 4 ಗಾಯವಾಗಿದೆ. ಮಲೆನಾಡ್ ಕೆಫೆ ಹೋಟೆಲ್ನ ಗೋಡೆ ಕುಸಿತವಾಗಿದೆ. 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಇದು ಹಾಸನದಲ್ಲಿ, ಹಾಸನ ಸಕಲೇಶಪುರ ಈ ಭಾಗದಲ್ಲಿ ಅಂಗಡಿ ಕುಸಿದು ಹೋಗಿದೆ ಭಾರೀ ಮಳೆಗೆ. ಈ ಘಟನೆಯಲ್ಲಿ 4 ಗಾಯಗಳಾಗಿದೆ. ಈಗಾಗಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸೊ ಗಾಯಾಳುಗಳ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಭಾರೀ ಮಳೆಗೆ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಇವತ್ತು ಕೂಡ ಅತಿ ಹೆಚ್ಚಿನ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಕಲೇಶಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಅಂಗಡಿ ಮಳಿಗೆಯೊಂದು ಕುಸಿದು ಬಿದ್ದು 4 ಸಣ್ಣ ಪುಟ್ಟ ಗಾಯ ಆಗಿರ್ತಕ್ಕಂಥ ಈಗ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಏನು ಸಕಲೇಶಪುರ ಪಟ್ಟಣದ BM ರಸ್ತೆಯ ಮಲೆನಾಡ್ ಕೆಫೆ ಅಂತಕ್ಕಂಥ ಹೋಟೆಲ್ನ ಗೋಡೆ ಕುಸಿದಿದೆ. ಈ ಒಂದು ಘಟನೆಯಲ್ಲಿ 3 ಮಹಿಳೆಯರು ಸೇರಿ ಒಟ್ಟು 4 ಗಾಯಗಳಾಗಿದೆ. ಅವರೆಲ್ಲರೂ ಕೂಡ ಸಕಲೇಶಪುರ ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದೃಷ್ಟವಶಾತ್ ಗೋಡೆ ಮತ್ತು ಕಿಟಕಿ ಎಲ್ಲವೂ ಕೂಡ ಈ ಹೋಟೆಲ್ನ ಹೊರಭಾಗಕ್ಕೆ ಬಿದ್ದಿದೆ. ಹಾಗಾಗಿ ಒಳಗಿರ್ತಕ್ಕಂಥ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಆದರೆ ಇದೇ ಗೋಡೆ ಒಳಗಡೆಗೆ ಬಿದ್ದರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಕ್ಕಂಥ ಆತಂಕ ಇತ್ತು. ಆದರೆ ಗೋಡೆ ಎಲ್ಲವೂ ಕೂಡ ಈ ಒಂದು ಹಾಲೋ ಬ್ರಿಕ್ಸ್, ಇವು ಅಂದರೆ ಹಾಲೋ ಬ್ರಿಕ್ಸ್ನಲ್ಲಿ ಕಟ್ಟಿರ್ತಕ್ಕಂಥ ಗೋಡೆ ಇದು. ಹಾಗಾಗಿನೇ ನಿರಂತರವಾಗಿ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಗೋಡೆ ಕುಸಿದು ಬಿದ್ದಿದೆ. ಅದರಿಂದಾಗಿ ಹೋಟೆಲ್ನ ಒಳಗಡೆ ಕೆಲಸ ಮಾಡ್ತಿದ್ದಂಥ ಈ ಹೋಟೆಲ್ನ ಸಿಬ್ಬಂದಿಗಳಿಗೆ ಒಟ್ಟು 3 ಮಹಿಳೆಯರು, ಓರ್ವ ಪುರುಷ ಸೇರಿ 4 ಸಣ್ಣ ಪುಟ್ಟ ಗಾಯಗಳಾಗಿದೆ. ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಕಳೆದ 3-4 ದಿನಗಳಿಂದ ಸುರಿತಾ ಇದೆ. ಇವತ್ತು ಕೂಡ ಈ ಮಳೆ ಮುಂದುವರೆದಿದೆ. ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಹಲವಾರು ಕಡೆ ಭೂಕುಸಿತ ಆಗಿ ರಸ್ತೆ ಸಂಚಾರ ಸ್ಥಗಿತ ಆಗ್ತಕ್ಕಂಥ ಆತಂಕ ಕೂಡ ಎದುರಾಗಿದೆ. ಅದರ ನಡುವೆ ಅಂದರೆ ವ್ಯಾಪಕವಾಗಿ ಏನು ಮಳೆ ಸುರಿತಾ ಇದೆ, ಅದರಿಂದಾಗಿ ಕೆಲವೊಂದು ಕಡೆ ಜನಜೀವನ ಅಸ್ತವ್ಯಸ್ತ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಈ ಒಂದು ಏನು ಹೋಟೆಲ್ ನಾವು ನೋಡ್ತಾ ಇದ್ದೀವಿ, ಈಗಲೂ ಕೂಡ ಹೋಟೆಲ್ ನಡೀತಾ ಇದೆ. ಆದರೆ ಅದೃಷ್ಟವಶಾತ್ ಈ ಹೋಟೆಲ್ನ ಗೋಡೆ ಹೊರಭಾಗಕ್ಕೆ ಬಿದ್ದಿದೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ಬೋದು ಕಿಟಕಿ ಕೂಡ ಕುಸಿದು ಬಿದ್ದಿದೆ. ಕಿಟಕಿ ಜೊತೆಗೆ ಗೋಡೆ ಎಲ್ಲವೂ ಕೂಡ ಕುಸಿದು ಬಿದ್ದಿದೆ. ಆದರೆ ಇದೇ ಗೋಡೆ ಒಳಭಾಗಕ್ಕೆ ಏನಾದರೂ ಬಿದ್ದಿದ್ರೆ ಆಗ ದೊಡ್ಡ ಅನಾಹುತ ಆಗ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಅದೃಷ್ಟವಶಾತ್ ಈ ಖಾಲಿ ಜಾಗಕ್ಕೆ, ಅಂದರೆ ಹೋಟೆಲ್ನ ಒಳಭಾಗದಿಂದ ಹೊರಭಾಗದ ಬದಿಗೆ ಈ ಒಂದು ಗೋಡೆ ಕುಸಿದು ಬಿದ್ದಿದೆ. ಹಾಗೆಯೇ ಒಳಗಿದ್ದಂತಕ್ಕಂಥ ಕೆಲವರಿಗೆ ಸಣ್ಣ ಪುಟ್ಟ ಒಳಗಡೆ ನಾವು ನೋಡ್ತಾ ಇದ್ದೀವಿ ಹಾಲೋ ಬ್ರಿಕ್ಸ್, ಇದು ಅಂದರೆ ದೊಡ್ಡ ಮಟ್ಟದ ಹಾಲೋ ಬ್ರಿಕ್ಸ್ ಇದೆ. ಆ ಹಾಲೋ ಬ್ರಿಕ್ಸ್ ಒಳಗಡೆ ಕೆಲಸ ಮಾಡ್ತಕ್ಕಂಥ ಹೋಟೆಲ್ನ ಸಿಬ್ಬಂದಿಗಳ ಮೇಲೆ ಬಿದ್ದಿರ್ತಕ್ಕಂಥ ಹಿನ್ನೆಲೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅವ್ರನ್ನೀಗ ತಾಲೂಕು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಈ ಮಳೆ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ಸೊ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಆಗ್ತಕ್ಕಂಥ ಆತಂಕ ಕೂಡ ಇದೆ. ಹಾಸನ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕಳೆದ ವರ್ಷ ಕೂಡ ಅತಿ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿತ್ತು. ಈ ವರ್ಷ ಮುಂಗಾರು ಆರಂಭಕ್ಕೆ ಮುನ್ನವೇ ಮುಂಗಾರು ಪೂರ್ವ ಮಳೆಗೆ ಸಾಕಷ್ಟು ಅನಾಹುತ ಆಗ್ತಿರ್ತಕ್ಕಂಥದ್ದು ಜನರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.